ಆಯಿತಾ. ಇದು ಫ್ರಂಟ್, ಇದು ಸ್ಲೀವ್, ಇದು ಹುಕ್ ಪಟ್ಟಿ, ಇದು ಕಾಜಾಪಟ್ಟಿ, ಇದು ಪೈಪಿಂಗ್ ಪೀಸ್. ನಿಮಗೆ ಆವಾಗ ಅರ್ಥ ಆಗುತ್ತೆ ನೋಡಿ. ಇಲ್ಲಿಗೆ ನಾನು ಇಲ್ಲಿಂದ 0 1 2 3 4 5 ಇಷ್ಟನ್ನು ಮಾತ್ರ ಮಾಡಬೇಕು. ಈ ರೀತಿಯಾಗಿ ಡ್ರಾ ಮಾಡ್ಕೋಬೇಕು. ಡಾಟ್ ಡಾಟ್ ಹಾಕ್ಕೊಂತ ಇದನ್ನು ಈ ರೀತಿಯಾಗಿ ಶೇಪ್ನ. ನಮಸ್ಕಾರ ಎಲ್ರಿಗೂ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಬಿಗಿನರ್ಸ್ ಆಗಿದ್ದರೂ ಕೂಡ ನಿಮಗೆ ಈಸಿಯಾಗಿ ಕಟೋರಿ ಬ್ಲೌಸನ್ನ ಯಾವ ರೀತಿಯಾಗಿ ಕಟ್ ಮಾಡಬೇಕು, ಹಾಗೆಯೇ ಯಾವ ರೀತಿಯಾಗಿ ಮಾರ್ಕ್ ಮಾಡಿದ್ರೆ ನಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಅನ್ನೋದನ್ನು ನಾನು ನಿಮಗೆ ಕಂಪ್ಲೀಟಾಗಿ ನೋಟ್ಸ್ ಮೆಥಡಲ್ಲಿ ಹೇಳ್ಕೊಡ್ತೀನಿ. ಹಾಗೆ ನಿಮ್ಮ ನೋಟ್ಸಲ್ಲಿ ಕೂಡ ನಾವು ಯಾವ ರೀತಿ ಹಾಕ್ಕೋಬೇಕು ಅನ್ನೋದನ್ನು ನಿಮಗೆ ವಿವರವಾಗಿ ಈ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ. ಫ್ರೆಂಡ್ಸ್, ಎಲ್ಲೂ ಸ್ಕಿಪ್ ಮಾಡಿದಿರ ಫುಲ್ ಪೂರ್ತಿ ವಿಡಿಯೋ ನೋಡಿ. ಹಾಗೆಯೇ ನನ್ನದು ಒಂದು ರಿಕ್ವೆಸ್ಟ್ ಏನಂದರೆ, ಪ್ಲೀಸ್ ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಾನು ಇಷ್ಟೆಲ್ಲ ಟೈಮ್ ಕೊಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ ಅಂದಾಗ ನೀವು ಒಂದು ಲೈಕ್ ಕೊಡೋದು ನಿಮ್ಮ ಜವಾಬ್ದಾರಿ ಅಲ್ವಾ. ಖಂಡಿತ ಲೈಕ್ ಕೊಟ್ಟೆ ವಿಡಿಯೋನ ನೋಡಿ ನೀವು ಕೂಡ. ಹಾಗಿದ್ರೆ ಬನ್ನಿ, ನಾನು ಇವತ್ತಿನ ಬ್ಲೌಸಲ್ಲಿ ಇದನ್ನು ಕಟೋರಿದು ಯಾವ ರೀತಿ ಅನ್ನೋದನ್ನು ಕರೆಕ್ಟಾಗಿ ನಿಮಗೆ ಅರ್ಥ ಆಗೋ ರೀತಿ ಹೇಳ್ಕೊಡ್ತೀನಿ. ಎಲ್ಲೂ ಸ್ಕಿಪ್ ಮಾಡ್ತೀರಾ ನೋಡಿ. ಹಾಗೆಯೇ ಯಾರಾದರೂ ಟೈಲರಿಂಗ್ ಕಲಿಬೇಕು ಅಂತ ಅಂದ್ಕೊಂಡಿರೋರು ಇರ್ತಾರಲ್ಲ, ಅಂಥವ್ರಿಗೆ ನಮ್ಮ ವಿಡಿಯೋನ ಆದಷ್ಟು ಶೇರ್ ಮಾಡಿ ಫ್ರೆಂಡ್ಸ್. ಅವ್ರಿಗೂ ಕೂಡ ಟೈಲರಿಂಗ್ ಕಲಿಯೋದಕ್ಕೆ ಈಸಿ ಆಗುತ್ತೆ. 0 ಇಂದ ಇರೋರು ಕೂಡ ನಮ್ಮ ವಿಡಿಯೋಗಳನ್ನ 1ರಿಂದ ನೋಡಿದ್ರೆ ಖಂಡಿತ ಅವರಿಗೆ ಟೈಲರಿಂಗ್ದು ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ ನೋಡಿ. ಇದರಲ್ಲಿ ಇನ್ನೊಂದು ಏನಂದರೆ, ನಾನು 2-3 ದಿನ ವಿಡಿಯೋ ಯಾಕೆ ಹಾಕೋಕ್ಕಾಗಲಿಲ್ಲ ಅಂತಂದರೆ, ನನ್ನ ಫೋನು ತುಂಬಾ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಏನಾಗಿದೆ ಅಂದರೆ, ನೆಟ್ ಆನ್ ಮಾಡಿದ್ರೆ ಸಾಕು ಆಟೋಮೆಟಿಕ್ ಆ್ಯಡ್ಗಳು ಒಂದೊಂದು ನಿಮಿಷಕ್ಕೆ ಒಂದು ಚೂರು ಕೂಡ ಗ್ಯಾಪೇ ಇರೋದೇ ಇಲ್ಲ. ಅಷ್ಟು ಆ್ಯಡ್ಗಳು ಬರ್ತಾಯಿದೆ. ಯೂಟ್ಯೂಬಲ್ಲಿ ನೋಡುವಾಗ ಆ್ಯಡ್ ಬರ್ತಾವಲ್ಲ, ಆ ಥರ ಅದನ್ನೇನೋ ಸ್ಕಿಪ್ ಮಾಡ್ತೀವಿ, ಅದು ಬೇರೆ. ಇದು ನೆಟ್ ಆನ್ ಮಾಡಿದ ತಕ್ಷಣ ಸುಮ್ಮನೆ ಫೋನ್ ಇದ್ದರೂ ಕೂಡ ಆ್ಯಡ್ಗಳು ಬರ್ತಾಯಿದೆ. ಅದಕ್ಕೆ ನಿಮ್ಗೆ ಯಾರಿಗಾದರೂ ಗೊತ್ತಿದ್ದರೆ ಆದಷ್ಟು ಫ್ರೆಂಡ್ಸ್ ನನಗೆ ಸ್ವಲ್ಪ ಕಮೆಂಟ್ ಮಾಡಿ ತಿಳಿಸಿ. ಅದರಿಂದ ವಿಡಿಯೋ ಮಾಡೋದು ತುಂಬ ಲೇಟ್ ಆಗ್ತಾಯಿದೆ ನೋಡಿ. ನಾನು ಇದರಲ್ಲಿ ಫಸ್ಟು ಇದು ಫ್ರಂಟು ಬ್ಯಾಕು ಇದನ್ನೆಲ್ಲ ನಾನು ನಿಮಗೆ ಒಂದು ವಿಡಿಯೋದಲ್ಲಿ ಇದರದ್ದು ಕಂಪ್ಲೀಟಾಗಿ 0 1 2 3 4 ಈ ರೀತಿ ಯಾವ ಥರ ಬರೆದು ನಾವು ಈ ಕಡೆ ಬರಿಬೇಕು ಅನ್ನೋದನ್ನು ನೋಡಿ. ನಾನು ಇಲ್ಲಿ ನಿಮಗೆ ಕಂಪ್ಲೀಟಾಗಿ ಎಲ್ಲನೂ ಹೇಳ್ಕೊಟ್ಟಿದ್ದೀನಿ. ಈ ಮೆಥಡಲ್ಲಿ ನೀವು ಸೇಮ್ ಟು ಸೇಮ್ ಅದೇ ಥರ ಬರ್ಕೊಳ್ಳಿ. ಕಟೋರಿದು ಮಾತ್ರ ಇದರಲ್ಲಿ ನಾನು ಸ್ಪೆಷಲಾಗಿ ಹೇಳ್ಕೊಡ್ತೀನಿ ನೋಡಿ. ಇದು ಏನಿದೆ ಇದೇ ಅಳತೆನೇ ನಾನು ತೊಗೊಂಡಿರೋದು, ಬೇರೆ ಯಾವುದೇ ಅಳತೆನೂ ನಾನು ತೊಗೊಂಡಿಲ್ಲ. ಇದೇ ಅಳತೆನ ನಾವು ಯಾವ ರೀತಿಯಾಗಿ ಎಲ್ಲಿ ಹೆಚ್ಚಿಗೆ ತೊಗೋಬೇಕು, ಯಾವುದಕ್ಕೆಷ್ಟು ಅಟ್ಯಾಚಿಗೆ ತೊಗೋಬೇಕು ಅನ್ನೋದನ್ನೆಲ್ಲ ನಾನು ನಿಮಗೆ ಈ ನೋಟ್ಸ್ನ ಕಮ್ಯುನಿಟಿ ಪೋಸ್ಟಲ್ಲೂ ಕೂಡ ನಾನು ಇದನ್ನು ಹಾಕಿದ್ದೀನಿ. ಯಾರು ನೋಡಿಲ್ಲೋ ಅದನ್ನು ನಮ್ಮ ಕಮ್ಯುನಿಟಿ ಪೋಸ್ಟಲ್ಲಿ ನೀವು ಚೆಕ್ ಮಾಡ್ಬೋದು. ನೀವು ಯಾರು ಈ ವಿಡಿಯೋಗಳನ್ನ ನೋಡಿಲ್ಲ, ಆದಷ್ಟು ಈ ವಿಡಿಯೋಗಳನ್ನ ನೀವು ನೋಡಿದ್ರೆ ಈಗ ನಾನು ಏನು ಹೇಳ್ಕೊಡ್ತೀನಿ ಅದು ತುಂಬಾ ಈಸಿಯಾಗಿ ನಿಮಗೆ ಅರ್ಥ ಆಗುತ್ತೆ ನೋಡಿ. ಎಲ್ಲದನ್ನು ನಾನು ಕಂಪ್ಲೀಟಾಗಿ ನಿಮಗೆ ಹೇಳ್ಕೊಟ್ಟಿದ್ದೀನಿ. ಇಲ್ಲಿ ಏನಿದೆ ಫ್ರಂಟು ಬ್ಯಾಕು ಇದು ಏನಿದೆ ಇದೇ ರೀತಿಯಾಗಿಯೇ ನಾನು ಆಲ್ರೆಡಿ ಇಲ್ಲಿ ಡ್ರಾ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಇದು ಬ್ಯಾಕ್ ಪಾರ್ಟು, ಇದು ಫ್ರಂಟ್ ಪಾರ್ಟು, ಇದು 36 ಸೈಜಿಂದು ಇದನ್ನೆಲ್ಲ ನಾನು ಕ್ಲೀನಾಗಿ ಬರೆದಿದ್ದೀನಿ. ಇದರಲ್ಲಿ ನಾನು ಏನಂದರೆ ಈ ಮೇಯ್ನ್ ಇದು ಒಂದು ಡಾಟ್ಸ್ ಮಾತ್ರ ಹಾಕ್ಕೊಂಡಿದ್ದೀನಿ. ಮಿಕ್ಕಿರೋಂಥ ಇನ್ನೂ 3 ಡಾಟ್ಸು ಅದು ಒಂದು ಹಾಕಿಲ್ಲ. ಫ್ರಂಟು ಬ್ಯಾಕು ಇನ್ನು ಉಳಿದಿರೋದೆಲ್ಲ ಸೇಮ್ ಹಾಗೇ ಇದೆ. ಇದನ್ನೇ ನಾವು ಯಾವ ರೀತಿ ಕಟೋರಿಯಾಗಿ ಮಾಡೋದನ್ನೋದನ್ನು ನಾನು ನಿಮ್ಗೆ ಹೇಳ್ಕೊಡ್ತಾಯಿದ್ದೀನಿ ನೋಡಿ. ಬ್ಯಾಕ್ ಏನಿದೆ ಸೇಮ್, ಇದರಲ್ಲಿ ಯಾವುದೇ ರೀತಿ ಚೇಂಜಸ್ ಬರೋದಿಲ್ಲ. ಕಟೋರಿ ಬ್ಲೌಸ್ಗೆ ನಾನು ಹೇಳ್ಕೊಡ್ತಾ ಇರೋದು ಎದೆ ಸುತ್ತಳತೆ 36 ಇಂಚು ಬರುವಂಥದ್ದು. ಇದೇನಿದೆ ನೋಡಿ, ಇದೇ ರೀತಿಯಾಗಿ ನೀವು ಎಲ್ಲ ಥರ ಡ್ರಾ ಮಾಡಿಕೊಂಡು ನೀಟಾಗಿ ಇದೇ ರೀತಿ ಬರ್ಕೋಬೇಕಾಗುತ್ತೆ. ನೀವು ಇದನ್ನು ಬರಿಬೇಕು ಅಂದರೆ ತುಂಬ ವಿಡಿಯೋ ಲಾಂಗ್ ಆಗೋದ್ರಿಂದ ನಾನು ಈ ಥರ ಪೇಪರ್ ಸ್ಕೇಲಿಂದ ನಾನು ಇದನ್ನು ಬರೆದಿದ್ದೀನಿ. ಇಲ್ಲಿ ಏನು ಬರೆದಿದ್ದೀನಿ ನಾನು ಇದರಲ್ಲಿ ಈಗ ನಿಮಗೆ ಕಟೋರಿ ಯಾವ ರೀತಿ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಸೇಮ್ ಇದು ಬ್ಯಾಕು ಇದು ಫ್ರಂಟು ಮಾಮೂಲಿಯಾಗಿ ಹಾಕ್ಕೊಳ್ಳಿ. ಹಾಕ್ಕೊಂಡ್ಮೇಲೆ ನಾವೇನು ಮಾಡಬೇಕು, ಇಲ್ಲಿ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. 1ರಿಂದ 1.5ವರೆಗೂ ನಾವು ಇಲ್ಲಿ ತೊಗೋಬೋದು ನೋಡಿ. 1ರಿಂದ 1.5ವರೆಗೂ ನಾವು ತೊಗೋಬೋದು. ಇಲ್ಲಿ ನಾನು ಈ ಸೈಜಿಗೆ 1 ಇಂಚನ್ನು ತೊಗೊತಾ ಇದ್ದೀನಿ.
ಈ ಸೈಜ್ಗೆ 1 ಇಂಚು ತೊಗೊತಾ ಇದ್ದೀನಿ. ಫ್ರಂಟಲ್ಲಿ ನಮಗೆ ಇನ್ನೂ ಒಂದು ಏನು ಚೇಂಜ್ ಆಗುತ್ತೆ ಅಂದರೆ ನೆಕ್ ನಾವು ಇನ್ನೂ ಅರ್ಧ ಇಂಚು ಹೆಚ್ಚಿಗೆ ಉದ್ದ ತೊಗೋಬೇಕಾಗುತ್ತೆ. ನೆಕ್ ಡೀಪ್ ಇದೆ, ಡೀಪ್ ಏನಿದೆ ಅದನ್ನು ಇನ್ನೂ ಅರ್ಧ ಇಂಚು ನಾವು ಹೆಚ್ಚಿಗೆ ತೊಗೋಬೇಕು. ಇದು ಒಂದು ಇದರಲ್ಲಿ ಚೇಂಜ್ ಆಗುತ್ತೆ, ಇನ್ನು ಮಿಕ್ಕಿರೋದೆಲ್ಲ ಸೇಮ್ ಆಗುತ್ತೆ. ಆನಂತರ ನೋಡಿ ಇಲ್ಲಿಂದ ಇಲ್ಲಿಗೆ ನಾನು 1 ಇಂಚು ತೊಗೊಂಡಿದ್ದೀನಿ. ಈ ನೆಕ್ ಏನಿದೆ ಇಲ್ಲಿಂದ ಇಲ್ಲಿಗೆ ನಾನು 1 ಇಂಚಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ. ಆನಂತರ ಈ ಆರ್ಮೋಲ್ ಶೇಪ್ ಏನು ಹಾಕಿರ್ತೀವಿ, ರೌಂಡ್ ಈ ಶೇಪ್ ಏನು ಹಾಕಿರ್ತೀವಿ ಅಲ್ಲಿಂದ ನಾನು 2 ಇಂಚಿಗೆ ಒಂದು ಮಾರ್ಕ್ನ ಮಾಡ್ತಾಯಿದ್ದೀನಿ. ಇಲ್ಲಿಂದ ಇಲ್ಲಿಗೆ 1 ಇಂಚು, ಇಲ್ಲಿಂದ ಇಲ್ಲಿಗೆ 2 ಇಂಚು. ಇದು ಒಂದನ್ನು ನೀವು ನೀಟಾಗಿ ನೋಡ್ಕೊಂಬಿಡಿ. ಇದನ್ನು ಇಲ್ಲಿಂದ ಇಲ್ಲಿಗೆ ನಾವೇನು ಮಾಡಬೇಕು 4 ಇಂಚ್ವರೆಗೂ ತೊಗೋಬೋದು. ನೋಡಿ ಫುಲ್ಲು ಈ ಮಾರ್ಜಿನ್ ಎಲ್ಲ ಸೇರಿನೇ ಹೇಳ್ತಾ ಇದ್ದೀನಿ, ಯಾಕೆಂದರೆ ಇದು ಸಣ್ಣ ಸೈಜ್ ಆಗಿರೋದ್ರಿಂದ ನಾನು ಇದನ್ನು ಇಷ್ಟಕ್ಕೆ ತೊಗೊಂಡಿದ್ದೀನಿ. ಇದನ್ನು ತೊಗೊಂಡಿರೋದನ್ನೇ ನಾವೇನು ಮಾಡಬೇಕು, ಈ ರೀತಿಯಾಗಿ ಡ್ರಾ ಮಾಡ್ಕೋಬೇಕು. ಡಾಟ್ ಡಾಟ್ ಹಾಕ್ಕೊತ ಇದನ್ನು ಈ ರೀತಿಯಾಗಿ ಶೇಪ್ನ ಹಾಕ್ಕೋಬೇಕಾಗತ್ತೆ. ನೋಡಿ ಈ ರೀತಿ ರೌಂಡ್ ಶೇಪ್ನ ಹಾಕ್ಕೋಬೇಕಾಗತ್ತೆ. ನೀವು ಇಲ್ಲಿ ಬೇಕಿದ್ದರೆ ಇದನ್ನು 2ವರೆಗೂ ಕೂಡ ತೊಗೋಬೋದು, ಏನು ತೊಂದರೆ ಇಲ್ಲ. 2ವರೆಗೂ ಕೂಡ ತೊಗೋಬೋದು. ಈ ಚೆಸ್ಟು ಒಬ್ರಿಗೆ 36 ಇಂಚಿಂದ ಅಂದ್ರೂ ಸ್ವಲ್ಪ ಸೈಜು ಹೆಚ್ಚು ಕಡಿಮೆ ಇರುತ್ತೆ. ಆ ಸೈಜ್ ನೋಡ್ಕೊಂಡು ಮಾಡಬೇಕಾಗತ್ತೆ. ಇದನ್ನು ಸ್ವಲ್ಪ ಸೈಜ್ ಚಿಕ್ಕದು ಸೈಜು ಇತ್ತು ಅಂದರೆ ಇದನ್ನು ನೀವು 2ವರೆಗೆ ತೊಗೋಬೋದು. ಸ್ವಲ್ಪ ದೊಡ್ಡ ಸೈಜ್ ಇತ್ತಂದರೆ 2 ತೊಗೋಬೇಕಾಗತ್ತೆ. ಇದು ಒಂದನ್ನು ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ನೋಡಿ ಇದು ನಾನು 0 1 2 3 ಅಂತ ಹಾಕ್ತೀನಿ. ಇದನ್ನೇ ನೀವು ನೀಟಾಗಿ ಇಲ್ಲಿ ಏನು ಜಾಗ ಖಾಲಿ ಇದೆ ಈ ಜಾಗದಲ್ಲಿ ಹಾಕ್ಕೋಬೇಕಾಗತ್ತೆ. ಇದನ್ನು ಖಂಡಿತ ನೀವು ಹಾಕ್ಕೊಳ್ಳೇಬೇಕು. ಇದನ್ನು ಅಂದರೆ ನನಗೆ ಲೇಟ್ ಆಗುತ್ತೆ. ಹಾಕೋದು ಯಾವ ರೀತಿ ಅನ್ನೋದನ್ನು ನಾನು ಖಂಡಿತ ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದೀನಿ. ಆ ವಿಡಿಯೋ ಚೆಕ್ ಮಾಡಿ, ನಿಮಗೆ ಆವಾಗ ಅರ್ಥ ಆಗುತ್ತೆ. ನೋಡಿ ಇಲ್ಲಿಗೆ ನಾನು ಇಲ್ಲಿಂದ 0 1 2 3 4 5 ಇಷ್ಟನ್ನು ಮಾತ್ರ ಏನು ಕೊಳಿ ಕೂಗುತ್ತೆ 5 4 2 3 1 0 ಈ ರೀತಿಯಾಗಿ ನೀವು ಹಾಕ್ಕೊಂಡಾಗ ಇಷ್ಟೇ ನಮಗೆ ಕಟೋರಿಗೆ ಬೇಕಾಗುತ್ತೆ. ಇದನ್ನೇ ನೀವು ಏನು ಮಾಡಬೇಕು ಅಂದರೆ 0 ಇಂದ 1, ನಂತರ 2 ರಿಂದ 3, ಮತ್ತು 4 ರಿಂದ 5 ಅಥವಾ 5 ರಿಂದ 4 ಹೆಂಗಾದ್ರೂ ಬರ್ಬೋದು. 1 ರಿಂದ 0 ಬರ್ಬೋದು, 3 ರಿಂದ 2 ಬರ್ಬೋದು, ಯಾವ ರೀತಿಯಾಗಾದ್ರೂ ನಾವು ತೊಗೊಳ್ಬೋದು. ಇದು ಏನಾಗುತ್ತೆ, ಇದೆಲ್ಲ ನಮಗೆ ಕಟೋರಿ ಶೇಪ್ ಮಾರ್ಕ್ ಆಗುತ್ತೆ. ಇದನ್ನೇ ನಾನಿಲ್ಲಿ ಡೆಮೋಗೆ ನಿಮಗೆ ಒಂದು ಬರೆದಿದ್ದೀನಿ ನೋಡಿ. ಇದೇ ರೀತಿಯಾಗಿ ಕಟೋರಿ ಅನ್ನೋದು ಬಂದಿರುತ್ತೆ. ಇದು ಬ್ಯಾಕ್ ಪಾರ್ಟ್, ಇದು ಫ್ರಂಟ್ ಪಾರ್ಟ್, ಹಾಗೆಯೇ ಇದು ಕಟೋರಿದು. ನೋಡಿ ಈ ರೀತಿಯಾಗಿ ಕಟೋರಿದು ಇರುತ್ತೆ. ಇಲ್ಲಿ ಏನು ನಾನು ಮಾರ್ಕ್ ಹಾಕಿದ್ದೀನಿ ಈ ಎಲ್ಲ ಸೇಮ್ ಇದೇ ಸ್ಕೇಲಿಂದ, ಇದರಲ್ಲಿ ಆಲ್ರೆಡಿ ಇದ್ರದ್ದು ನಾನು ವಿಡಿಯೋ ಹೇಳಿದ್ದೀನಿ. ಇದನ್ನು ಕೂಡ ನೀವು ಚೆಕ್ ಮಾಡಿ ನೋಡಿ. ಇದೇ ಮೆಜರ್ಮೆಂಟಲ್ಲಿ ನಾನು ಇಲ್ಲೊಂದು ಡ್ರಾಯಿಂಗ್ ಶೀಟ್ ಮೇಲೆ ಈ ರೀತಿ ಮಾರ್ಕ್ ಹಾಕ್ಕೊಂಡಿದ್ದೆ. ಇದ್ರ ಮೇಲೆ ಹಾಕ್ಕೊಂಡು ನಾನೇನು ಮಾಡಿದ್ದೀನಿ, ಇದನ್ನೆಲ್ಲ ಈ ರೀತಿ ಪ್ರತಿಯೊಂದನ್ನು ಅಷ್ಟೇ ನೀವು ಸಾದಾ ಬ್ಲೌಸ್ ಆಗಲಿ ಯಾವುದೇ ಬ್ಲೌಸ್ ಇನ್ನು ಮುಂದೆ ಬರುವಂಥ ಪ್ರಿನ್ಸ್ ಕಟ್ಟು, ಕ್ರಾಸ್ ಕಟ್ಟಿಂಗು, ಡಬಲ್ ಕಟೋರಿ, ಇದು ಎಲ್ಲದಕ್ಕೂ ಅಷ್ಟೇ ನೀವು ಈ ರೀತಿಯಾಗಿ ನೋಟ್ಸ್ ಮಾಡಿ ಇಟ್ಕೊಂಡ್ರಿ ಅಂದರೆ ನಿಮಗೆ ತುಂಬ ಖಂಡಿತ ಎಷ್ಟು ಯೂಸ್ ಆಗುತ್ತೆ ಅಂದರೆ ಇದು. ಯಾಕೆಂದರೆ ಇದರಲ್ಲಿ ನಾವು ಯಾವ ರೀತಿ ಇದನ್ನೆಲ್ಲ ನೀವು ಬರ್ಕೊಳ್ಳೇಬೇಕು. ನಾನು ಇಷ್ಟು ಡ್ರಾಯಿಂಗ್ ಮಾಡಿದ್ದೀನಿ ಅಂತ ಇಷ್ಟಕ್ಕೆ ಬಿಡೋ ಹಾಗಿಲ್ಲ. ಯಾಕೆಂದರೆ ನಾನು ಈಗ ಅದನ್ನು ನಿಮಗೆ ಬರಿಬೇಕಂದ್ರೆ 3 ದಿನ ಆಗೋಗುತ್ತೆ. ಅದರ ಸಲುವಾಗಿ 3 ದಿನ, ಯಾಕೆಂದರೆ ಇದು ಒಂದು ದಿನ ಇದು ಬರೆಯೋಕ್ಕೆ ಬೇಕು, ಇನ್ನೊಂದು ದಿನ ಇದನ್ನು ಯಾವ ರೀತಿ ಮಾರ್ಕ್ ಹಾಕೋದು ಅನ್ನೋದನ್ನು, ನಾವು ಯಾವುದಕ್ಕೆ ಎಷ್ಟು ಇಂಚು ತೊಗೊಂಡಿದ್ದೀವಿ ಅನ್ನೋದನ್ನೆಲ್ಲ ನಿಮಗೆ ಗೊತ್ತಾಗಬೇಕು ಅಂದರೆ ಆ ವಿಡಿಯೋನ ನೀವು ನೋಡಿ. ಅದನ್ನೆಲ್ಲ ಮಾಡಬೇಕಂದ್ರೆ ಇದು ಒಂದು ದಿನ ಅದು ಒಂದು ದಿನ, ಈ ಕಟೋರಿಗೆ ಲಾಸ್ಟ್ 3 ದಿನದವರೆಗೂ ಟೈಮ್ ವೇಸ್ಟ್ ಆಗುತ್ತೆ. ಹಾಗಾಗಿ ನಾನು ಅದನ್ನೆಲ್ಲ ನಿಮಗೆ ಹೇಳ್ಕೊಟ್ಟಿದ್ದೀನಿ. ಅದೇ ಮೆಥಡಲ್ಲಿ ಅದನ್ನೆಲ್ಲ ನೀವು ಫಾಲೋ ಮಾಡಿದ್ರೆ ಇದನ್ನು ನೋಡಿ. ನಾನು ಈ ಸ್ಕೇಲ್ ಏನಿದೆ ಇದ್ರ ಸೈಜ್ ಸೇಮ್ ಇದು ಇಂಚ್ ಪ್ರಕಾರನೇ ಇರುತ್ತೆ. ಇದೇ ಅಳತೆ ಈಗೇನಿದೆ ಇದೇ ಅಳತೆನ ನಾನು ಈ ಥರ ಒಂದು ಶೀಟ್ ಮೇಲೆ ಮಾರ್ಕ್ ಹಾಕ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಸೇಮ್ ಪೇಪರ್ ಕಟ್ಟಿಂಗ್ ಕೂಡ ನಾನು ಯಾವ ರೀತಿ ತೋರಿಸಿದ್ದೀನಿ ನೀವು ಅದೇ ರೀತಿಯಾಗಿ ಪೇಪರ್ ಕಟ್ಟಿಂಗನ್ನು ಕೂಡ ಮಾಡಬೇಕಾಗತ್ತೆ. ಈ ಸ್ಕೇಲಲ್ಲಿ ಮಾಡಿದಾಗ ನಮಗೆ ಈ ರೀತಿಯಾಗಿ ಚಿಕ್ಕದಾಗಿರುವಂಥ ಸೈಜ್ ಬರುತ್ತೆ. ಈ ಸೈಜ್ಗೆ ನಾನು ಇದನ್ನು ಇಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಇದು ಕೂಡ ನಮಗೆ ಬ್ಯಾಕ್ ಪಾರ್ಟ್.
ಆಯಿತಾ. ಇದು ಫ್ರಂಟ್, ಇದು ಸ್ಲೀವ್, ಇದು ಹುಕ್ ಪಟ್ಟಿ, ಇದು ಕಾಜಾ ಪಟ್ಟಿ, ಇದು ಪೈಪಿಂಗ್ ಪೀಸ್, ಇದು ಪೈಪಿಂಗ್ ಪೀಸ್. ನೆಕ್ಸ್ಟ್ ಇದೇನಿದೆ, ಇದು ಕಟೋರಿ, ಇದು ಕ್ರಾಸ್ ಬೆಲ್ಟ್, ಇದು ಕ್ರಾಸ್ ಬೆಲ್ಟ್. ನೋಡಿ ಇದೇ ರೀತಿಯಾಗಿ ಎಲ್ಲದನ್ನು ನಾನು ಇದೇ ಸ್ಕೇಲ್ ಅಳತೆಯಲ್ಲಿ ಇಲ್ಲಿ ಏನು ಮಾರ್ಕ್ ಹಾಕಿದ್ದೀನಿ, ಈ ಮಾರ್ಕ್ ಹಾಕಿದ್ದೀನಲ್ಲ, ಇದೇ ಥರ ನಾನು ಈ ಶೀಟಲ್ಲಿ ಮಾರ್ಕ್ ಹಾಕ್ಕೊಂಡು ಇದನ್ನು ಕಟ್ ಮಾಡಿದ್ದೀನಿ ನಾನು. ಈಗ ನೋಡಿ ಇದರಲ್ಲಿ ಬ್ಯಾಕ್ ಪಾರ್ಟ್ ಇದೆ, ಫ್ರಂಟ್ ಇದೆ, ಕಟೋರಿ ಇದೆ, ಕ್ರಾಸ್ ಬೆಲ್ಟ್ ಇದೆ, ಪೈಪಿಂಗ್ ಪೀಸ್, ಹುಕ್ಪಟ್ಟಿ, ಕಾಜಾಪಟ್ಟಿ, ಸ್ಲೀವ್. ಒಂದು ಬ್ಲೌಸಿಗೆ ನಮಗೆ ಏನೆಲ್ಲ ಬೇಕು ಅದನ್ನೆಲ್ಲ ನಾನು ಇದರಲ್ಲಿ ಒಂದು ಸೈಡ್ ಮಾತ್ರ ನಾವು ಗಮ್ ಹಾಕ್ಕೋಬೇಕಾಗತ್ತೆ. ಫುಲ್ಲು ಈ ರೀತಿ ಇಟ್ಟು ಹಾಕಕ್ಕೆ ಹೋಗಬಾರ್ದು. ನೋಡಿ ನಾನು ಸ್ಲೀವ್ಗಾದ್ರೂ ಅಷ್ಟೇ ನೋಡಿ ಯಾವ ರೀತಿ ಹಾಕಿದ್ದೀನಿ ಅಂತ. ನೀವು ನಾನು ಎಕ್ಸಾಂಪಲ್ನ ತೋರಿಸ್ತಾ ಇದ್ದೀನಿ, ನೀವು ಇದನ್ನು ಇನ್ನೂ ಹೆಚ್ಚೆಚ್ಚಿಗೆ ನಿಮಗೆ ಅರ್ಥ ಆಗೋ ರೀತಿ ನೀವು ನಿಮ್ಮ ಬುಕ್ಕಲ್ಲಿ ನೀವು ರೆಡಿ ಮಾಡ್ಕೋಬೇಕಾಗತ್ತೆ. ನೋಟ್ಸ್ನ ನಾನು ಈ ರೀತಿ ಮಾಡ್ಕೋಬೋದು ಅಂತ ಹೇಳ್ತಾ ಇದ್ದೀನಿ. ಒಬ್ಬರು ನನಗೆ ವಾಟ್ಸಪ್ಪಲ್ಲಿ ವಿಡಿಯೋ ಹಾಕಿದರು, ಎಷ್ಟು ನೀಟಾಗಿ ವಿಡಿಯೋ ಹಾಕಿದ್ರು ಅವರು. ಆ ವಿಡಿಯೋದಲ್ಲಿ ಯಾವ ರೀತಿಯಾಗಿ ನೋಟ್ಸ್ ಮಾಡಬೇಕು ಅಂತಂದರೆ, ಅಷ್ಟು ತೇಜು ಅಂತ ಅನಿಸುತ್ತೆ, ಮೈಸೂರಿಂದನ ಏನೋ ಅವರು ತುಂಬಾ ಚೆನ್ನಾಗಿ ಅದು. ಇನ್ನೊಂದು ಸಲ ಏನಾದರೂ ಅವರು ನೀವು ಈ ವಿಡಿಯೋ ನೋಡ್ತಾ ಇದ್ದರೆ ನನಗೆ ಆ ವಿಡಿಯೋನ ಪ್ಲೀಸ್ ಕಳಿಸ್ಕೊಡಿ. ನಾನು ಅದನ್ನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಆ ವಿಡಿಯೋನ ಹಾಕ್ತೀನಿ. ಎಲ್ಲರಿಗೂ ಯಾವ ರೀತಿ ಒಂದು ನೋಟ್ಸ್ನ ರೆಡಿ ಮಾಡ್ಕೋಬೇಕು ಅನ್ನೋದನ್ನು ನಾನು ಅದನ್ನು ತೋರಿಸ್ಕೊಡ್ತೀನಿ. ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂದರೆ ಅಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅವರು ನೋಟ್ಸ್ನ. ನೋಡಿ ಒಂದು ಸೈಡ್ ಮಾತ್ರ ನಾವು ಗಮ್ ಹಾಕಬೇಕಾಗತ್ತೆ. ಇದರದೆಲ್ಲ ಸೆಂಟೆನ್ಸ್ನ ನೀವು ಇನ್ನು ಈ ಸೈಡು ಇಲ್ಲೆಲ್ಲ ಬರಿಬೇಕು ಇದನ್ನು, ಓಕೆನಾ. ನೋಡಿ ಇದು ಏನಿದೆ, ಈಗ ನಾನು ನಿಮಗೆ ಕಟೋರಿ ಮಾತ್ರ ಇದರಲ್ಲಿ ಒಂದು ತೋರಿಸ್ಕೊಡ್ತೀನಿ. ಯಾಕೆಂದರೆ ಇದು ಮಿಕ್ಕಿರೋದೆಲ್ಲ ಸೇಮ್ ಆಗಿದೆ. ಇದನ್ನು ನಾನು ಈ ಮಾರ್ಕು ಕೂಡ ಹೇಳ್ಕೊಟ್ಟಿದ್ದೀನಿ, ಇದೇ ಪ್ರಕಾರನೇ ಕಟ್ ಮಾಡ್ಕೋಬೇಕಾಗತ್ತೆ. ಇದು ಮಾಡಿರೋದನ್ನೇ ನಾವು ಯಾವ ರೀತಿ ಕಟೋರಿನ ಕ್ರಾಸಾಗಿ ತೆಗಿಬೇಕು ಅನ್ನೋದನ್ನು ಈಗ ನೋಡೋಣ. ಮೊದಲಿಗೆ ನಾನು ಇದನ್ನು ಒಂದು ಸೈಡ್ ಮಾತ್ರ ನಾನು ಕಟ್ ಮಾಡ್ತೀನಿ. ನಮಗೆ ಒಂದು ಸೈಡ್ ಮಾತ್ರ ಬೇಕಾಗತ್ತೆ. ನೋಡಿ ಈ ರೀತಿ ಒಂದು ಸೈಡ್ ಮಾತ್ರ ನೀವು ಗಮ್ ಹಾಕ್ಕೊಂಡು ಈ ರೀತಿ ಪ್ರತಿಯೊಂದಕ್ಕೂ ಈ ರೀತಿಯಾಗಿ ನೀವು ಹಾಕ್ಕೋಬೇಕಾಗತ್ತೆ. ತುಂಬ ಜಾಸ್ತಿ ಗಮ್ ಹಾಕಿ ನೀವೇನಾದರೂ ಹಚ್ಚಿದ್ರೆ ಏನಾಗುತ್ತೆ, ಈ ಸೈಡೆಲ್ಲ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ ನಾನು ಯಾವ ರೀತಿ ಅಂಟಿಸಿದ್ದೀನಿ. ಹಿಂದುಗಡೆ ಭಾಗದಲ್ಲಿ ಒಂದು ಚೂರು ಕೂಡ ಗಮ್ ಅನ್ನೋದು ಬಂದಿಲ್ಲ. ಈ ರೀತಿಯಾಗಿ ನಾವು ಹಚ್ಕೋಬೇಕಾಗುತ್ತೆ. ನೋಡಿ ಎಲ್ಲ ಪಾರ್ಟ್ಸ್ನೂ ಅಷ್ಟೇ ಎಷ್ಟು ನೀಟಾಗಿ ಹಾಕಿದ್ದೀನಿ ಅಂತ. ಈಗ ನೋಡಿ ನಮಗೆ ಬೇಕಾಗಿರೋದು ಇದು ಒಂದು ಸೈಡ್. ಈ ಒಂದು ಸೈಡನ್ನ ತೊಗೊಂಡು ನಾವೇನು ಮಾಡಬೇಕಂದ್ರೆ ಫಸ್ಟು ಈ ಥರ ನೋಡಿ, ಈಗಿದು ಹೀಗಿರೋದೆಲ್ಲ ಇದು ಸ್ಟ್ರೇಟ್ ಆಗಿದೆ ನೋಡಿ. ಆದಷ್ಟು ನೋಡಿ ನೀಟಾಗಿ ಇದು ಸ್ಟ್ರೇಟ್ ಆಯಿತಾ. ಇದು ಒಂದು ಸ್ಕ್ವೇರ್ ಬಾಕ್ಸ್ ಟೈಪು, ಇದು ಸ್ಟ್ರೇಟ್ ಆಗಿದೆ. ಈಗ ನಾವೇನು ಮಾಡಬೇಕು, ಇದನ್ನು ಈ ರೀತಿ ಕ್ರಾಸ್, ಈ ಪೈಪಿಂಗ್ ಪೀಸ್ನ ನಾವು ಕಟ್ ಮಾಡೋವಾಗ ಯಾವ ರೀತಿ ಕ್ರಾಸಲ್ಲಿ ಇಟ್ಕೊತೀವಿ ಅದೇ ರೀತಿ ಕ್ರಾಸಾಗಿ ಬರಬೇಕಿದು. ನೋಡಿ ಕ್ರಾಸ್, ಇದು ಸ್ಟ್ರೇಟ್ ಇದೆ ಬಟ್ಟೆ. ನಾವು ಇದನ್ನು ಈ ರೀತಿ ಸ್ಟ್ರೈಟಾಗಿ ಇಟ್ಕೋಬಾರ್ದು, ಇದನ್ನು ಈ ರೀತಿ ಕ್ರಾಸಾಗಿ ಇಟ್ಕೋಬೇಕಾಗುತ್ತೆ. ಕ್ರಾಸಾಗಿ ಇಟ್ಕೊಂಡು ನಂತರ ಇದನ್ನು ನಾನು ಇದು ಫಸ್ಟು ಏನಿದೆ ಇದು ಮಾರ್ಕು ಇದ್ರ ಮೇಲೇ ಹಾಕ್ಕೊತಾ ಇದ್ದೀನಿ. ಆದಷ್ಟು ಫ್ರೆಂಡ್ಸ್ ನೀವು ಈ ಥರ ಪೇಪರ್ ಸ್ಕೇಲಲ್ಲಿ ಈ ಥರ ನೋಟ್ಸ್ ಮಾಡಬೇಕು, ರೆಕಾರ್ಡಿಂಗ್ ಬರೀಬೇಕು ನಾವು ಅನ್ನೋ ಆಗಿದ್ದರೆ ನೀವು ಆದಷ್ಟು ಈ ಥರ ಪೇಪರ್ ಸ್ಕೇಲ್ ಯೂಸ್ ಮಾಡಿದ್ರೆ ನಿಮಗೆ ಮೆಜರ್ಮೆಂಟ್ಲಿಂದ ಹಿಡಿದು ಪ್ರತಿಯೊಂದು ಅದರಲ್ಲಿ ನೀಟಾಗಿ ಅರ್ಥ ಆಗೋ ಹಾಗೆ ನೋಟ್ಸ್ನ ನೀವು ರೆಡಿ ಮಾಡ್ಕೋಬೋದು. ನೋಡಿ ಇದು ಏನಿದೆ ನಾನು ಇದೇ ರೀತಿಯಾಗಿಯೇ ಇದನ್ನು ಬರೆದಿದ್ದೀನಿ ನೋಡಿ ಕರೆಕ್ಟಾಗಿ. ಈ ಮಾಮೂಲಿ ನಾವೀಗ ಬ್ಲೌಸಲ್ಲಿ ಹಾಕಬೇಕಾದ್ರೂ ಅಷ್ಟೇ
ಇದೇ ಮೆಥಡಲ್ಲೇ ಬರುತ್ತೆ. ಇದರಲ್ಲಿ ಯಾವುದೇ ರೀತಿ ಚೇಂಜಸ್ ಅನ್ನೋದಿರೋದಿಲ್ಲ. ಸೇಮ್ ಬ್ಲೌಸಲ್ಲಿ ಹಾಕಬೇಕಾದ್ರೂ ಅಷ್ಟೇ ಮಾಮೂಲಿ ನಾವು ಎಲ್ಲ ಬ್ಲೌಸ್ನ ಕಟ್ ಮಾಡಿಕೊಂಡು ಈ ರೀತಿ ಕ್ರಾಸಾಗೇ ಬಟ್ಟೆಯಲ್ಲಾದ್ರೂ ಅಷ್ಟೇ ಕ್ರಾಸಾಗಿ ಹಾಕ್ಕೋಬೇಕು. ನಮಗೆ ಈ ರೀತಿ ಚಿಕ್ಕದಾಗಿ ಅರ್ಥ ಆಗಲ್ಲ ಅಂತ ಏನಾದರೂ ನೀವು ಕಮೆಂಟ್ ಮಾಡಿದ್ರೆ ನಾನು ಬೇಕಿದ್ರೆ ಇನ್ನೂ ಸ್ವಲ್ಪ ದೊಡ್ಡ ಸೈಜಲ್ಲೇ ನಾನು ಮಾಡಿ ತೋರಿಸ್ತೀನಿ ನಿಮಗೆ. ಇದಕ್ಕೆ ಏನು ಡಿಫ್ರೆನ್ಸ್ ಇರಲ್ಲ. ಇದು ಈ ಥರ ಟೇಪ್ ಇರುತ್ತೆ, ನಾವು ಮಾಡೋದು ಬಟ್ಟೆಯಲ್ಲಿ ಅಂದರೆ ದೊಡ್ಡ ಟೇಪ್ ಇರುತ್ತೆ. ಅಷ್ಟು ಬಿಟ್ಟರೆ ಸೇಮ್ ಆಗಿರುತ್ತೆ ಎಲ್ಲ. ನೋಡಿ ಈ ರೀತಿ ಇರುತ್ತೆ. ಇದು ಮಾಮೂಲಿ ಕಟೋರಿ ಆಯಿತಾ. ಇದನ್ನು ನಾವು ಯಾವ ರೀತಿಯಾಗಿ ಮಾಡ್ಕೋಬೇಕಂತ ನೋಡೋಣ. ಇಲ್ಲಿಂದ ಇಲ್ಲಿಗೆ ನಮಗೆ 1.5 ಇಂಚ್ ಎಕ್ಸ್ಟ್ರಾ ಬೇಕು. ಈ ಸೈಡ್ ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ, ತುಂಬಾ ಈಸಿಯಾಗಿ ಹೇಳ್ಕೊಡ್ತೀನಿ ನೋಡಿ. ಇಲ್ಲಿಂದ ಇಲ್ಲಿಗೆ ನಮಗೆ 1.5 ಇಂಚ್. ಇದು ಏನಿದೆ ಈ ಪಾಯಿಂಟಿಂದ ಇಲ್ಲಿಗೆ ಅರ್ಧ ಇಂಚ್ ಆದರೆ ಸಾಕು, ಇಲ್ಲಾಂದರೆ ತುಂಬ ಗ್ಯಾಪ್ ಬಂದುಬಿಡುತ್ತೆ. ಹಾಗಾಗಿ ನೋಡಿ ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚು, ಇಲ್ಲಿಂದ ಇಲ್ಲಿಗೆ 1.5 ಇಂಚ್ ಆಯಿತಾ. ಆನಂತರ ಇಲ್ಲಿಂದ ಇಲ್ಲಿಗೆ ಕರೆಕ್ಟಾಗಿ ಸೆಂಟ್ರ್ ನೋಡಿ, ಇಲ್ಲಿಂದ ಇಲ್ಲಿಗೆ ಎಷ್ಟು ಬರ್ತಾಯಿದೆ, ಇದು 8 ಇಂಚು ಬರ್ತಾಯಿದೆ. ಇಲ್ಲಿಂದ ಇಲ್ಲಿಗೆ 8 ಇಂಚು ಬರ್ತಾಯಿದೆ. ಇದು ಎಕ್ಸ್ಟ್ರಾ ಏನು ತೊಗೊಂಡಿದ್ದೀವಿ ನಾವು, ಇಲ್ಲಿಂದ ಹಿಡಿದು ಇಲ್ಲಿಗೆ ನಮಗೆ 8 ಇಂಚು ಬರ್ತಾಯಿದೆ. ಕರೆಕ್ಟಾಗಿ ನೀವು ಟೇಪಲ್ಲಾದ್ರೂ ಅಷ್ಟೇ ಕರೆಕ್ಟಾಗಿ ತೊಗೋಬೇಕಾಗುತ್ತೆ. ನೋಡಿ 8 ಇಂಚು ಬರ್ತಾಯಿದೆ. ಈ 8 ಇಂಚು ಸೆಂಟ್ರ್ ಏನು ಬರುತ್ತೆ, 4 ಇಂಚು ಬರುತ್ತೆ. ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ಸೆಂಟರ್ಗೆ 4 ಇಂಚು. ಇಲ್ಲಾಂದರೆ ನೀವು ಟೇಪಲ್ಲಿ ಬಟ್ಟೆಯಲ್ಲಿ ಮಾಡೋವಾಗ ಟೇಪ್ನ ಅಲ್ಲಿಗೆ ಮಡಚಿಬಿಡಿ, ಕರೆಕ್ಟಾಗಿ ಬರುತ್ತೆ. ಆನಂತರ ಇಲ್ಲಿಂದ ನಮಗೆ 1.5 ಇಂಚ್ ಮತ್ತು ಕೆಳಗಡೆ ಗ್ಯಾಪ್ ಬೇಕು. 1.5 ಇಂಚ್ ಇಲ್ಲಿಂದ ಇಲ್ಲಿಗೆ 1.5 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ಆನಂತರ ನೋಡಿ ಇದನ್ನು ಈ ಕಡೆ ಜಾಯಿಂಟ್ ಮಾಡ್ಕೋಬೇಕು. ಆನಂತರ ಇದನ್ನು ಈ ಕಡೆ ಜಾಯಿಂಟ್ ಮಾಡ್ಕೋಬೇಕು ನೋಡಿ, ಸೇಮ್. ಆನಂತರ ಇಲ್ಲೇನು ಮಾಡಬೇಕು ಅಂದರೆ ನಮಗೆ ತುಂಬಾ ಇದು ನಾವು ಇಲ್ಲಿ ನೆಕ್ಕನ್ನ ನಾವೇನಾದರೂ ಬ್ರಾಡಾಗಿ ತಗೊಂಡಿದ್ದರೆ ಈ ಅರ್ಧ ಇಂಚೆ ಸಾಕಾಗುತ್ತೆ. ಇಲ್ಲ ಅಂದರೆ ಇಲ್ಲ ತುಂಬ ಜಾಸ್ತಿ ನಮಗೆ ಇದು. ಇನ್ನೂ ಒಂದು ಏನಂದರೆ ಕಟೋರಿ ಬ್ಲೌಸಲ್ಲಿ ನಾವು ಜಾಸ್ತಿ ಅಗಲ ತೊಗೊಂಡಾಗ ಏನಾಗುತ್ತೆ, ಒಂದು ಹುಕ್ ಹಾಕ್ತೀವಲ್ಲ ಮುಂದ್ಗಡೆ ಮುಂಭಾಗದಲ್ಲಿ ಹುಕ್ ಹಾಕೋ ಜಾಗದಲ್ಲಿ ಏನಾಗುತ್ತೆ ಅಂದರೆ ಅದು ಹುಕ್ ಲಾಕಿಗಿಂತ ಸ್ವಲ್ಪ ಮುಂದೆ ಹೋಗ್ತಾ ಇರುತ್ತೆ. ಆ ರೀತಿ ಕೂಡ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಹಾಗಾಗಿ ಇಲ್ಲೇನು ಮಾಡಿ, ಇಲ್ಲಿಂದ ಇಲ್ಲಿಗೆ 1/4 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಅರ್ಧ ಇಂಚ್ ಏನು ಬೇಡ, 1/4 ಇಂಚ್ ತೊಗೊಂಡ್ರೆ ನಿಮಗೆ ನಾರ್ಮಲಾಗಿ ಕರೆಕ್ಟಾಗಿ ಬರುತ್ತೆ. ಇದು ಇಲ್ಲಿನೂ ಅರ್ಧ ಇಂಚು, ಇಲ್ಲಿನೂ ಅರ್ಧ ಇಂಚು ಬೇಡ, ಅದು ಈ ಸೈಜಿಗೆ ಬೇಡ. ನೋಡಿ ಇಷ್ಟು, ಇಲ್ಲಿ 1/4 ಇಂಚು ತೊಗೊಂಡಿದ್ದೀನಿ ನಾನು. ಆನಂತರ ಸೇಮ್ ಮಾರ್ಕ್, ಇಲ್ಲಿ ಯಾವುದೇ ರೀತಿ ಎಕ್ಸ್ಟ್ರಾ ಸೇರಿಸೋ ಅಂಥ ಅವಶ್ಯಕತೆ ಇಲ್ಲ. ಅರ್ಥ ಆಯ್ತಾ. ಆನಂತರ ಇಲ್ಲಿಂದ ನಮಗೆ ಇಲ್ಲಿಗೆ ಒಂದು 1/2 ಇಂಚ್ ಮಾರ್ಕ್ ಬೇಕು. ಇಲ್ಲಿಂದ ಇಲ್ಲಿಗೆ 1/2 ಇಂಚ್ ಮಾರ್ಕ್ ಬೇಕು. ಇದನ್ನು ಕೂಡ ನೀವು ನೋಡ್ಕೊಳ್ಳಿ. ಇಲ್ಲಿವರೆಗೂ 1/2 ಇಂಚ್ ಅಂತ ಇರಲ್ಲ. ಇದು ನೋಡಿ ಈ 1.5ಗೆ ಟಚ್ ಆಗಬೇಕಿದು. ಅಲ್ಲಿವರೆಗೂ ಈ ರೀತಿ ಡಾಟ್ ಇಟ್ಕೊತ ಬನ್ನಿ. ಸ್ಟಾರ್ಟಿಂಗ್ ಮಾತ್ರ ಇಲ್ಲಿಂದ ಇಲ್ಲಿಗೆ ಮೇಲಕ್ಕೆ ಅರ್ಧ ಇಂಚು ತೊಗೊಳ್ಳಿ. ಇಲ್ಲಿ ಯಾವುದೇ ರೀತಿ ನಾವು ಇಂಚು ಸೇರಿಸೋ ಅವಶ್ಯಕತೆ ಇಲ್ಲ. ಇದು ಏನಿದೆ ಡ್ರಾಯಿಂಗು ಇಲ್ಲಿ ಇದು ಕರೆಕ್ಟಾಗಿರಬೇಕು ನೋಡಿ. ಇಲ್ಲಿಂದ ಇಲ್ಲಿಗೆ ಇದು ಬರೋ ರೀತಿ ಕರೆಕ್ಟಾಗಿ ಮಾಡ್ಕೊಳ್ಳೋಣ. ಆನಂತರ ಇದನ್ನಷ್ಟೇ ಈ ರೀತಿ ಮಾಡಿಕೊಂಡು ಇದನ್ನು ಜಾಯಿಂಟ್ ಮಾಡ್ಕೊಳ್ಳೋಣ. ನೋಡಿ 1.5 ಇಂಚ್, ಇಲ್ಲಿಂದ ಇಲ್ಲಿಗೆ 1.5 ಇಂಚ್ ತೊಗೊಂಡಿದ್ದೀನಿ ಆಯಿತಾ. ಇಲ್ಲಿಂದ ಇಲ್ಲಿಗೂ ಕೂಡ ನಾನು 1.5 ಇಂಚ್ ತೊಗೊಂಡಿದ್ದೀನಿ. ಇಲ್ಲಿಂದ ಇಲ್ಲಿಗೆ 0.5 ತೊಗೊಂಡಿದ್ದೀನಿ ನೋಡಿ. 1/2 ಇಂಚ್ ಅಷ್ಟೇ ತೊಗೊಂಡಿದ್ದೀನಿ. ಇಲ್ಲಿಂದ ಇಲ್ಲಿಗೆ 0.25 ತೊಗೊಂಡಿದ್ದೀನಿ. ಇಲ್ಲಿಂದ ಇಲ್ಲಿಗೆ 1/2 ಇಂಚ್ ಬರೀ 0 ನೋಡಿ ಇಷ್ಟು. ಇದನ್ನೇ ನೀವು ಕ್ರಾಸಲ್ಲಿ ಹಾಕ್ಕೊಂಡಿದ್ದೀನಲ್ಲ, ಇದು ಬಟ್ಟೆಯಲ್ಲಿ ಹಾಕೋ ಮೆಥಡ್ ಕೂಡ ಸೇಮ್, ಯಾವುದೇ ರೀತಿ ಚೇಂಜಸ್ ಅನ್ನೋದು ಇರೋದಿಲ್ಲ. ಸೇಮ್ ಕಟೋರಿ. ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಇನ್ನೂ ಒಂದು ಸಲ ಹೇಳ್ತೀನಿ ನೋಡಿ. ಬಟ್ಟೆ ನಮಗೆ ನಾವು ಕ್ರಾಸಾಗಿ ಯಾವ ಥರ ನಮಗೆ ಕ್ರಾಸ್ ಗೊತ್ತಾಗುತ್ತೆ ಅಂದರೆ, ಈ ಹುಕ್ಪಟ್ಟಿ ಕಾಜಾಪಟ್ಟಿ ಈ ಕ್ರಾಸ್ ಬೆಲ್ಟ್ ಏನು ಅಟ್ಯಾಚ್ ಮಾಡ್ತೀವಿ ಮುಂಭಾಗ ಇದು ಏನು ಕಟ್ ಮಾಡಿರ್ತೀವಲ್ಲ
ಈ ಜಾಗ ನಮಗೆ ಕ್ರಾಸ್ ಆಗಿತ್ತಂದರೆ ಎಲ್ಲ ಕಡೆನೂ ಕ್ರಾಸಾಗಿ ಬಂದಿರುತ್ತೆ. ನೀವು ಬೇರೆ ಕಡೆ ಎಲ್ಲೂ ನೋಡೋಕೆ ಹೋಗಬೇಡಿ. ನೋಡಿ, ನಾನು ಅದಕ್ಕೆ ನಿಮಗೆ ಈ ರೀತಿ ಇದು ಬಾಕ್ಸ್ ಹಾಕಿರೋದು. ಇದು ಏನಿದೆ, ಇದು ಸ್ಟ್ರೈಟ್ ಇದೆ ಬಟ್ಟೆ. ನಾನು ಯಾವ ರೀತಿ ಹಾಕಿದ್ದೀನಿ ನೋಡಿ, ಈ ರೀತಿ ಕ್ರಾಸಾಗಿ ಹಾಕಿದ್ದೀನಿ. ಕಟೋರಿಗೆ ಮಾತ್ರ ನೀವು ಈ ರೀತಿ ಕ್ರಾಸಾಗಿ ಹಾಕಲೇಬೇಕು. ನೋಡಿ, ಇಲ್ಲಿಂದ ಇಲ್ಲಿಗೆ ಸೇಮ್ ಏನಿದೆ ಆ ಮಾರ್ಕ್ನ ನಾವು ಎಲ್ಲ ಕಡೆ ಫಸ್ಟು ಈ ಕಟೋರಿ ಬ್ಲೌಸಲ್ಲಿ ಏನು ಕಟ್ ಮಾಡಿರೋಂಥ ಪೀಸ್ ಬಂದಿರುತ್ತೆ, ಇದನ್ನೇ ನಾವು ಇದರಲ್ಲಿ ಮಾರ್ಕ್ ಹಾಕ್ಕೋಬೇಕು. ಫಸ್ಟಿಗೆ ಮಾರ್ಕ್ ಹಾಕ್ಕೊಂಡು ಆನಂತರ ಈ ಕಡೆಯಿಂದ 1.5, ಈ ಕಡೆಯಿಂದ ಅರ್ಧ ಇಂಚ್ ತಗೊಂಡು ಇದರಿಂದ ಇದಕ್ಕೆ ಮಿಡ್ಲ್ ಎಷ್ಟು ಬರುತ್ತೆ, 8 ಬರುತ್ತೆ ಅಂತ ಇಲ್ಲ, 7.5 ಬರ್ಬೋದು, 8.5 ಬರ್ಬೋದು, 9 ಬರ್ಬೋದು. ಅದು ಅವ್ರವ್ರ ಸೈಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ ಬ್ಲೌಸಿನ ಸೈಜ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಇದು ಮಾತ್ರ ಯಾವ ಸೈಜಿಗಾದ್ರೂ ಇದೇ ರೂಲ್ಸ್ನೇ ನೀವು ಫಾಲೋ ಮಾಡ್ಬೋದು. ಈ ಕಡೆ ಹಾಫ್ ಇಂಚ್ ತೊಗೊಂಡಿದ್ದೀನಿ, ಈ ಕಡೆ 1.5 ಇಂಚ್ ತೊಗೊಂಡು ಇಲ್ಲಿಂದ ಇಲ್ಲಿಗೆ ಈ ನಾವು ಎಕ್ಸ್ಟ್ರಾ ತೊಗೊಂಡ ಮೇಲೆ ಏನು ಬಂದಿರುತ್ತೆ ಅದರಲ್ಲಿ ಅರ್ಧ ಭಾಗ ಮಾಡಿಕೊಂಡು ಮತ್ತೆ ಕೆಳಗಡೆಗೆ 1.5 ಇಂಚು ಹೆಚ್ಚಿಗೆ ತೊಗೋಬೇಕಾಗತ್ತೆ. ತೊಗೊಂಡು ಆನಂತರ ಈ ಥರ ಒಂದು ಲೈನ್, ಈ ಕಡೆ ಒಂದು ಲೈನ್, ನಂತರ ಇಲ್ಲಿ ಹಾಫ್ ಇಂಚು ಈ ನೆಕ್ ಹತ್ರ 1/4 ಇಂಚು ತೊಗೊಂಡು ಸ್ಟ್ರೈಟಾಗಿ ಲೈನ್ ಹಾಕ್ಕೊಂಡು ಇದನ್ನು ಇಲ್ಲಿ ಯಾವುದೇ ರೀತಿ ಸೇರಿಸೋ ಅವಶ್ಯಕತೆ ಇಲ್ಲ ನೆಕ್ ಹತ್ರ. ಆನಂತರ ಇಲ್ಲಿ ಏನು ರೌಂಡ್ ಬರುತ್ತೆ ಇಲ್ಲಿ ಅಷ್ಟೇ ಹಾಫ್ ಇಂಚಿಂದ ಸ್ಟಾರ್ಟ್ ಮಾಡಿ ಈ 1.5 ಇಂಚ್ ಗ್ಯಾಪಿಗೆ ಬರೋ ಹಾಗೆ ಕರೆಕ್ಟಾಗಿ ಲೈನ್ನ ಹಾಕ್ಕೋಬೇಕಾಗುತ್ತೆ. ಇಷ್ಟು ಮಾಡಿದ್ರೆ ನಿಮಗೆ ಕಟೋರಿ ಬ್ಲೌಸ್ ಅನ್ನೋದು ಪರ್ಫೆಕ್ಟಾಗಿ ಅರ್ಥ ಆಗುತ್ತೆ. ಇದನ್ನೆಲ್ಲನೂ ನೀವು ಆದಷ್ಟು ನೋಟ್ಸಲ್ಲಿ ನೀವು ಬರ್ಕೋಬೇಕಾಗತ್ತೆ. ನಿಮಗೆ ಅರ್ಥ ಆಗೋ ಹಾಗೆ ನೀವು ಆದಷ್ಟು ನೋಟ್ಸಲ್ಲಿ ಇದನ್ನು ಬರ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಆಗ ನಿಮ್ಗೆ ಈಸಿ ಆಗುತ್ತೆ. ನಾನು ಇನ್ನು ನಾಳೆ ವಿಡಿಯೋದಲ್ಲಿ ನಿಮಗೆ ಇದೇ ರೀತಿಯಾಗಿ ಪ್ರಿನ್ಸ್ ಕಟ್ಟು, ಕ್ರಾಸ್ ಕಟ್ಟಿಂಗು ಯಾವ ರೀತಿಯಾಗಿ ಈಸಿಯಾಗಿ ನಾವು ಒಂದು ಈ ಥರ ಚಿಕ್ಕ ಪೇಪರಲ್ಲೇ ಕಲಿಬೋದು ಅನ್ನೋದನ್ನು ನಾಳಿನ ವಿಡಿಯೋಗಳಲ್ಲಿ ನೋಡೋಣ. ನನ್ನ ಫೋನ್ ಆದಷ್ಟು ರೆಡಿ ಆಯಿತು ಅಂದರೆ ನನಗೆ ಡೈಲಿ ವಿಡಿಯೋ ಅಪ್ಲೋಡ್ ಮಾಡಿಬಿಡ್ತೀನಿ ಫ್ರೆಂಡ್ಸ್. ಫೋನಿಂದೇ ನನಗೆ ಪ್ರಾಬ್ಲಮ್ ಆಗಿರೋದು. ನೋಡಿ, ಈಗ ನಾನು ಎಕ್ಸ್ಟ್ರಾ ಎಲ್ಲಿ ತೊಗೊಂಡಿದ್ದೀನಿ ಅಲ್ಲಿಂದ ನಾನು ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಸೇಮ್ ಏನಿದೆ ಮಾರ್ಕ್ ಅಲ್ಲಿಗೆ ಕಟ್ ಮಾಡ್ತಾ ಇದ್ದೀನಿ. ಇದು ಅಷ್ಟೇ ನಿಮಗೆ ರೌಂಡಾಗಿಯೇ ಬರಬೇಕಿದು. ಆನಂತರ ಇದು ನೆಕ್ ಕೂಡ ನಾವು ನೀಟಾಗಿ ರೌಂಡಾಗಿಯೇ ಕಟ್ ಮಾಡ್ಕೊಳ್ಳೋಣ. ಇಲ್ಲ ನಮಗೆ ದೊಡ್ಡದಾಗಿ ದೊಡ್ಡ ಪೇಪರಲ್ಲೇ ತೋರಿಸಿ ಅಂತಂದರೆ ಆ ಥರ ಕೂಡ ನಾನು ಹೇಳ್ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಇದಾದರೆ ಈಸಿಯಾಗಿ ಜಲ್ದಿ ಆಗುತ್ತೆ, ಈಸಿ ಆಗುತ್ತೆ ಕಲಿಯೋದಕ್ಕೆ. ನಾವು ಈ ರೀತಿ ನೋಟ್ಸಲ್ಲಿ ನಾನು ಹೇಳ್ಕೊಡ್ತೀನಿ ಅಂದಿರೋದ್ರಿಂದ ಈ ರೀತಿ ನೋಟ್ಸ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅನ್ನೋದಕ್ಕೆ ನಾನು ಇದರಲ್ಲಿ ಹೇಳ್ಕೊಡ್ತಾ ಇರೋದು. ನೋಡಿ, ನೀವು ಈ ಕಟೋರಿ ಬ್ಲೌಸಲ್ಲಿ ಸ್ಟಿಚ್ ಮಾಡುವಾಗ ತೋರಿಸ್ತೀನಿ ನಾನು ಯಾವ ರೀತಿ ಅಂತ ಇದನ್ನು ಅಟ್ಯಾಚ್ ಮಾಡೋದು. ಆನಂತರ ಈ ಪೀಸ್ ಏನಿದೆ ಇದು ವೇಸ್ಟ್ ನಮಗೆ ಬರೋದಿಲ್ಲ. ಈ ಕಟ್ ಮಾಡಿರೋದು ವೇಸ್ಟು, ಅದೇ ನಾವು ಆ ಜಾಗಕ್ಕೆ ನಾವು ಇದನ್ನು ಅಟ್ಯಾಚ್ ಮಾಡಬೇಕಾಗುತ್ತೆ. ಆಮೇಲೆ ಇನ್ನೂ ಒಂದು ಇಲ್ಲಿ ಈ ಥರ ಕಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಒಂದು ನ್ಯಾಚ್ ಹಾಕಬೇಕಾಗುತ್ತೆ. ನ್ಯಾಚ್ ಹಾಕಿ ಸೆಂಟ್ರ್ ಇಲ್ಲಿಂದ ನಾವು 1.5 ಇಂಚ್ ತೊಗೊತಾ ಇದ್ದೀನಿ ನಾನು ಇದಕ್ಕೆ ಕಟೋರಿಗೆ. ಯಾಕಂದರೆ ನಾವು ಎಕ್ಸ್ಟ್ರಾ ಆಲ್ರೆಡಿ 1.5 ಇಂಚ್ ತೊಗೊಂಡಿರೋದ್ರಿಂದ ಅದೇ 1.5 ಇಂಚನ್ನ ನಾನು ಇಲ್ಲಿ ತೊಗೊತಾ ಇದ್ದೀನಿ. ನಾವೇನು ಎಕ್ಸ್ಟ್ರಾ ತೊಗೊಂಡಿರ್ತೀವೋ ಅಷ್ಟು ನಾವು ಕಟೋರಿಗೆ ಹಾಕೋದ್ರಿಂದ ಕರೆಕ್ಟಾಗಿ ಬರುತ್ತೆ. ನಮ್ಮದು ಸೊಂಟದ ಸುತ್ತಳತೆಗೂ ಕೂಡ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ. ಇಲ್ಲಿ ಕೂಡ ನಾನು ಒಂದು ನ್ಯಾಚನ್ನ ಹಾಕ್ತಾಯಿದ್ದೀನಿ. ನೋಡಿ, ಇದು ನಮಗೆ ಕರೆಕ್ಟಾಗಿರೋಂಥ ಕಟೋರಿ. ಇದು ಏನಾಗುತ್ತೆ, ಇಲ್ಲಿಂದ ನಮಗೆ ಉದ್ದ ಏನಿದೆ ಇದನ್ನು ನಾವು ಇನ್ನೂ 1/2 ಇಂಚು ಹೆಚ್ಚಿಗೆ ತೊಗೋಬೇಕಾಗುತ್ತೆ. ಈಗ ನಾವು ಮಾಮೂಲಿ ನಾರ್ಮಲಾಗಾದರೆ 2.5 ಈ ರೀತಿ ತೊಗೊತೀವಲ್ಲ, ಇದಕ್ಕೆ ಒಂದು 3 ಇಂಚ್ವರೆಗೂ ನಾವು ತೊಗೋಬೇಕಾಗುತ್ತೆ. ಅದೇ 3 ಇಂಚ್ವರೆಗೂ ನಾವು ಈ ಥರ ಮಡಚಿದಾಗ ನೋಡಿ ಕಟೋರಿ ಕಫ್ ಅನ್ನೋದು ಎಷ್ಟು ಕರೆಕ್ಟಾಗಿ ಬರುತ್ತೆ. ಈ ರೀತಿ ಬರಬೇಕು ನೋಡಿ. ಇದು ಸರಿಯಾದ ವಿಧಾನ ಕಟೋರಿಯಲ್ಲಿ ಕಟ್ ಮಾಡೋದ್ರಲ್ಲಿ. ನೋಡಿ, ಈ ರೀತಿಯಾಗಿ ಇದನ್ನೇ ನಾನು ಈಗ ಈ ಕಡೆ ಸೈಡು ಇದನ್ನು ಅಂಟಿಸ್ಕೊತೀನಿ. ಇನ್ನೂ ಒಂದು ಫ್ರೆಂಡ್ಸ್, ನೀವು ಆದಷ್ಟು ಇದನ್ನೆಲ್ಲ ನಿಮಗೆ ಅರ್ಥ ಆಗೋ ರೀತಿ ನೀವು ಇನ್ನೂ ಹೆಚ್ಚೆಚ್ಚಿಗೆ ಬರ್ಕೊಳ್ಳಿ. ನಾನು ಇಷ್ಟೇ ಹೇಳಿದ್ದೀನಿ ಅಂತ ಇಷ್ಟೇ ಅಂತಲ್ಲ,
ಹೇಳಿದ್ನಲ್ಲ, ನಾನೊಬ್ಬರು ಸಬ್ಸ್ಕ್ರೈಬರು ತುಂಬ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂದರೆ, ನಾನು ಏನು ಹೇಳ್ಕೊಟ್ಟಿದ್ದೀನಿ ಇಲ್ಲಿವರೆಗೂ, ಫಸ್ಟಿಗೆ ನಾನು ಮಷಿನ್ನಲ್ಲಿ ಏನು ಹೇಳ್ಕೊಟ್ಟೆ ಅದು ಎಲ್ಲದನ್ನು ಪ್ರತಿಯೊಂದು ಎಷ್ಟು ಚೆನ್ನಾಗಿ ಇದು ಮಾಡಿದ್ದಾರೆ ಅಂದರೆ ಅವರು. ಸೆಂಟ್ರಲ್ಲಿ ನಂದು ಅದು ವಾಟ್ಸಪ್ ಏನೋ ಪ್ರಾಬ್ಲಮ್ ಆಗಿ ಅವೆಲ್ಲ ವಿಡಿಯೋ ಡೆಲೀಟ್ ಆಗಿಬಿಟ್ಟಿದೆ. ಇಲ್ಲಂದಿದ್ದರೆ ಖಂಡಿತ ನಾನು ಅದನ್ನು ಹಾಕ್ತಾಯಿದ್ದೆ. ಈ ವಿಡಿಯೋ ನೀವು ನೋಡ್ತಾ ಇದ್ದರೆ ಆದಷ್ಟು ಆ ವಿಡಿಯೋನ ನನಗೆ ಕಳಿಸ್ಕೊಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ನೋಡಿದ್ರೆ ನಿಮಗೆ ಖಂಡಿತ ತುಂಬ ಚೆನ್ನಾಗಿ ಐಡಿಯಾ ಬರುತ್ತೆ. ಆ ಥರ ನನಗೆ ಮಾಡೋಕ್ಕೆ ಟೈಮ್ ಇಲ್ಲ. ಎಷ್ಟು ಜನ ಅಂದರೆ 20 ಜನ ಸ್ಟೂಡೆಂಟ್ಸ್ ಇದ್ದಾರೆ ಈಗ ನನಗೆ. ಅದನ್ನು ನೋಡಿಕೊಂಡು ನಾನು ಇಲ್ಲಿ ಕ್ಲಾಸ್ ಮಾಡಬೇಕು ಅಂದರೆ ತುಂಬ ಟೈಮ್ ಆಗುತ್ತೆ. ಹಾಗಾಗಿ ಅದು ಒಂದನ್ನು ನಾನು ಅಷ್ಟು ಫುಲ್ಲು ಬರೆಯೋಕ್ಕಾಗಲಿಲ್ಲ. ಫ್ರೀ ಇದ್ದಾಗ ಒಂದಿನ ಎಲ್ಲ ಫುಲ್ಲು ನೋಟ್ಸ್ನ ರೆಡಿ ಮಾಡಿಬಿಡ್ತೀನಿ. ಯಾಕೆಂದರೆ ಈಗ ನಾನು ಯಾಕೆ ನಿಮಗೆ ಹೊಸ್ದಾಗಿ ಎಲ್ಲ ನೋಟ್ಸ್ ಮಾಡ್ತಾಯಿದ್ದೀನಿ ಅಂತ ಅಂದರೆ, ಈಗ ನಮ್ಮ ಟೈಲರಿಂಗ್ ಕ್ಲಾಸ್ ಸ್ಟೂಡೆಂಟ್ಸ್ಗೂ ಕೂಡ ಅವ್ರು ಏನನ್ನ ಕಲಿತಾ ಇದ್ದಾರೆ ಅದ್ರ ಅವ್ರಿಗೂ ಆಗುತ್ತೆ, ನಿಮಗೂ ಆಗುತ್ತೆ ಅಂತ ಒಂದೇ ಸಲ ನಾನು ಮಾಡ್ತಾ ಇರೋದು. ಅವ್ರು ಆಲ್ರೆಡಿ ಪ್ರಿನ್ಸ್ ಕಟ್ಟು ಮುಗಿಸಿ ಕ್ರಾಸ್ ಕಟ್ಟಿಂಗ್ ಮಾಡ್ತಾ ಇದ್ದಾರೆ. ಈಗ ನನ್ನದೇ ವಿಡಿಯೋ ಹೇಳಿದ್ನಲ್ಲ, ಫೋನ್ ಪ್ರಾಬ್ಲಮ್ ಆಗಿ 2 ದಿನ ಲೇಟ್ ಆಯಿತು ಅಂತ. ನೋಡಿ, ನಾನು ಇದನ್ನು ಕೂಡ ಇಲ್ಲಿ ಹಚ್ಚುತ್ತಾ ಇದ್ದೀನಿ. ಈ ರೀತಿ ಇಟ್ಕೊಂಡಾಗ ನಮಗೆ ಇದನ್ನು ಕೂಡ ನಾವು ಹಾಕುವಾಗ ಈ ರೀತಿ ಕ್ರಾಸಾಗಿ ಇಟ್ಕೋಬೇಕು. ನೋಡಿ, ಆವಾಗ ನಮಗೆ ಐಡಿಯಾ ಬರುತ್ತೆ. ಅದು ಸ್ಟ್ರೈಟಾಗಿ ಇಟ್ಕೋಬಾರ್ದು. ಇದನ್ನು ಕ್ರಾಸ್ ಆಗಿದೆ ನೋಡಿ, ಕ್ರಾಸ್ ಪೈಪಿಂಗ್ ಇರೋವಂಥದ್ದನ್ನು ಕ್ರಾಸ್ ಇಟ್ಟಿದ್ದೀನಿ. ಇದು ಸ್ಟ್ರೈಟಾಗಿರುವಂಥದ್ದನ್ನು ಸ್ಟ್ರೈಟಾಗಿ, ಯಾವುದು ಎಲ್ಲ ನಮಗೆ ಕ್ರಾಸಾಗಿ ಬರುತ್ತೆ ಅದನ್ನು ಆದಷ್ಟು ಈ ರೀತಿ ನಾವು ಕ್ರಾಸಾಗಿ ಹಾಕ್ಕೊಂಡಾಗ ನಮಗೆ ಖಂಡಿತ ಇದು ಯೂಸ್ ಆಗುತ್ತೆ ಅನ್ನೋದೇನು ತುಂಬ ಮರ್ತರೂ ಕೂಡ ಇದನ್ನು ನೋಡಿದಾಗ ಇದು ಕ್ರಾಸ್ ಆಗಿದೆ. ಇದನ್ನೆಲ್ಲ ನೀವು ನಾನು ಹೇಳ್ತೀನಲ್ಲ, ಇದನ್ನೆಲ್ಲ ಆದಷ್ಟು ಬರಿಬೇಕಾಗುತ್ತೆ. ನೋಡಿ, ಕ್ರಾಸಾಗಿ ಹಾಕ್ಕೋಬೇಕು. ಇಲ್ಲೆಲ್ಲ ನಂಬರ್ಸ್ ಹಾಕಿದ್ದೀನಲ್ಲ, ಅದ್ರ ಪ್ರಕಾರನೇ ನೀವು ಇದನ್ನೆಲ್ಲನೂ ನೀಟಾಗಿ ಬ್ಲೌಸ್ನ ರೆಡಿ ಮಾಡ್ಕೊಳ್ಳಿ, ಆಯಿತಾ ಫ್ರೆಂಡ್ಸ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಆದಷ್ಟು ಲೈಕ್ ಮಾಡಿ ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಲೈಕೆ ನನಗೆ ನೆಕ್ಸ್ಟ್ ವಿಡಿಯೋಗೆ ಪ್ರೋತ್ಸಾಹ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.